ಹಣದುಬ್ಬರದಿಂದ ತತ್ತರಿಸಿರುವಂತಹ ಜನರಿಗೆ ಪರಿಹಾರದ ರೂಪದಲ್ಲಿ ಕೇಂದ್ರ ಸರ್ಕಾರ ಮಹತ್ವದ ಹೆಜ್ಜೆಯನ್ನ ಇಡ್ತಾ ಇದೆ. ಭಾರತ್ ಅಕ್ಕಿ ಯೋಜನೆಗೆ ಚಾಲನೆ ಕೊಡೋ ಮೂಲಕ ಭಾರತ್ ರೈಸ್ಗೆ ಬೆಂಗಳೂರಿನಲ್ಲಿ ಚಾಲನೆಯನ್ನ ಕೊಡಲಾಗಿದೆ. ರಾಜ್ಯದಲ್ಲಿ ಇಂದಿನಿಂದ ಭಾರತ್ ರೈಸ್ ವಿತರಣೆ ಆಗ್ಲಿಕ್ಕಿದೆ. 29 ರೂಪಾಯಿಗೆ 1 ಕೆಜಿ ಅಕ್ಕಿಯನ್ನ ಕೊಡೋ ನಿಟ್ಟಿನಲ್ಲಿ ತಯಾರಿಗಳನ್ನ ಮಾಡಿಕೊಳ್ಳಲಾಗಿದೆ. 100 ಗಾಡಿಯಲ್ಲಿ ಅಕ್ಕಿಯ ಲೋಡನ್ನ ಮಾಡಲಾಗುತ್ತೆ ಅಂತೆಲ್ಲ ಹೇಳಿದ್ದಾರೆ. ಹೇಗಿರುತ್ತೆ ರೂಪುರೇಷೆ ಅಂತ ದೆಹಲಿಯ ಕರ್ತವ್ಯ ಪಥದಲ್ಲಿ ಆಹಾರ ಸಚಿವ ಪಿಯೂಷ್ ಗೋಯಲ್ ಕಡೆಯಿಂದ ಚಾಲನೆ ಸಿಕ್ಕಿದೆ. ಬೆಂಗಳೂರಿನಲ್ಲಿ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಅವರ ಕಡೆಯಿಂದ ಈ ಕಾರ್ಯಕ್ರಮಕ್ಕೆ ಚಾಲನೆ ಸಿಕ್ಕಿದೆ. ಹಾಗೆ ಇ ಕಾಮರ್ಸ್ಗಳಲ್ಲಿ ಭಾರತ್ ರೈಸ್ ಸಿಗಲಿದೆ. 5 ಕೆಜಿ 10 ಕೆಜಿ ಪ್ಯಾಕ್ ಮಾಡಿ ಆರಂಭಿಕ ಹಂತದಲ್ಲಿ ಕೊಡ್ತಾರೆ ಅನ್ನೋದು ತಿಳಿದು ಬರ್ತಾ ಇದೆ. 5 ಹಾಗೂ 10 ಕೆಜಿ ಪ್ಯಾಕೆಟ್ನಲ್ಲಿ ಭಾರತ್ ರೈಸ್ ಅನ್ನ ಮಾರಾಟ ಮಾಡಲಾಗುತ್ತೆ ಅನ್ನೋದು ಗೊತ್ತಾಗ್ತಾ ಇರುವಂತಹ ವಿಚಾರ. ಹಾಗೆ ಮೊಬೈಲ್ ವ್ಯಾನ್ಗಳ ಮೂಲಕ ಕೂಡ ಇದನ್ನ ಜನರಿಗೆ ತಲುಪಿಸೋ ನಿಟ್ಟಿನಲ್ಲಿ ಹೆಜ್ಜೆಗಳನ್ನ ಇಡಲಾಗ್ತಾ ಇದೆ. ಭಾರತ್ ಅಕ್ಕಿ ಯೋಜನೆಗೆ ಇವತ್ತು ಚಾಲನೆ ಸಿಕ್ಕಿದೆ. ಇದಕ್ಕಾಗಿ ಗೋಡೌನ್ನಿಂದ ಅಕ್ಕಿ ಪ್ಯಾಕೆಟ್ಗಳನ್ನ ಲೋಡ್ ಮಾಡಿಕೊಳ್ಳಲಾಗಿದೆ ಕೂಡ. ನರೇಂದ್ರ ಮೋದಿಜಿಯವರ ಮಹತ್ವಾಕಾಂಕ್ಷಿ ಯೋಜನೆಯಡಿ ಸಮಗ್ರ ಭಾರತದಲ್ಲಿ ಒಂದೇ ಬ್ರ್ಯಾಂಡ್ ಅಡಿಯಲ್ಲಿ ದಿನನಿತ್ಯ ಆಹಾರ ಸಾಮಗ್ರಿಗಳನ್ನ ರಿಯಾಯಿತಿ ದರದಲ್ಲಿ ನೀಡಲಾಗ್ತಾ ಇದೆ. ಇವರಿಗೆ ಭಾರತ ಬ್ರ್ಯಾಂಡ್ ಅಡಿಯಲ್ಲಿ ಕಡಲೆಬೇಳೆ 60 ರೂಪಾಯಿ ಪ್ರತಿ ಕೆಜಿ, ಗೋಧಿ ಹಿಟ್ಟು 27 ರೂಪಾಯಿ 50 ಪೈಸೆ ಪ್ರತಿ ಕೆಜಿಗೆ ಹಾಗೂ ಮೂಂಗ್ ದಾಲನ್ನ ಪ್ರತಿ ಕೆಜಿಗೆ 93 ಅಂತ ವಿತರಣೆ ಮಾಡಲಾಗ್ತಾ ಇದೆ. ಈ ಯೋಜನೆಯ ಮುಂದುವರೆದ ಭಾಗವಾಗಿ ಈ ದಿನ ಭಾರತ್ ಬ್ರ್ಯಾಂಡ್ ಯೋಜನೆಯಲ್ಲಿ ಅಡಿಯಲ್ಲಿ ಅಕ್ಕಿಯನ್ನು ಪ್ರತಿ ಕೆಜಿಗೆ 29 ರೂಪಾಯಿನಂತೆ ಸರಬರಾಜು ಮಾಡಲು ಹಸಿರು ನಿಶಾಸನೆ ತೋರಿಸಲಾಗಿದೆ.